ನಾನು ಹಜ್ ಯಾತ್ರೆಗೆ ಅನೇಕ ಸಹಾಯಗಳನ್ನು ಮಾಡಿದ್ದೇನೆ. ಈಗ ಮಂಗಳೂರಿನಲ್ಲಿ 20 ಕೋಟಿ ರೂಪಾಯಿ ರಲ್ಲಿ ಈಗ ಇವನು ಕೂಡ ಎಂಥವನವನು 20 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನಾನು ಮಂಗಳೂರಿಗೂ ಕೊಟ್ಟಿದ್ದೀನಿ, ಹುಬ್ಳಿ ಘೋಷಣೆ ಮಾಡಿದ್ದೀನಿ. 26-27 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ಹಜ್ ಭವನ ಮಾಡೋಕ್ಕೂ ಕೂಡ ಇಲ್ಲಿಗೂ ಕೂಡ ಮಾಡಿದ್ದೀನಿ. ಇನ್ನೂ ಏನಾದ್ರು ಬೇಕಾದರೂ ಮಾಡಿಕೊಡ್ತೀನಿ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಈ ಹಜ್ ಭವನದಲ್ಲಿ ಈ ತರಬೇತಿ ಕೊಡ್ತಕ್ಕಂಥದ್ದು ಅದು IAS, IPS, IFS, KAS ಅದು ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ಸರ್ಕಾರನೂ ಕೂಡ ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಯಾಕಂದರೆ ನೀವು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದೀರಿ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು.